ಬೀಸಿಬಿಟ್ಟಾಗಿ ಕೆಲವು ವಿದ್ಯೆಗಳನ್ನು ಅದನ್ನು ನಿತ್ಯ ಜೀವನದೊಳಗೆ ಅದನ್ನು ಹೇಗೆ ಬಳಸ್ಕೋಬೇಕು ಅಂತ ತಿಳ್ಕೊಂಡು ಕಾತುರದಿಂದ ನಾನಾಗಲಿ ನೀವು ಯಾರಿಗೆ ಕೇಳಿಲ್ಲ ಹೌದಾ ಹೇಳ್ತಾ ಇದ್ದೆ. ಹಾಗೆ ಹೇಳ್ತಾ 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 ಬಾಯಿ ಜಾರಿ ನಿಮಗೆ ಒಂದು ನಿಮ್ಗೆ ಯಾರು ಕಾಡ್ತಾರ ಅದಕ್ಕೆ ನಾವು ವೈರಿಗಳಂತೀವಿ ಹೌದಾ. ಪ್ರತಿಯೊಬ್ಬರಿಗೂ ವೈರಿಗಳಿರ್ತಾರೆ, ಪ್ರತಿಯೊಬ್ಬರಿಗೂ ವೈರಿಗಳಿದ್ದೇ ಇದ್ದಾರೆ. ವೈರಿಗಳಿಲ್ದವ ಇಲ್ಲವೇ ಇಲ್ಲ. ರಾಕ್ಷಸರಿಗೂ ವೈರಿಗಳಿದ್ದಾರೆ, ದೇವತೆಗಳಿಗೂ ವೈರಿ ಇದ್ದಾರೆ. ನೋಡ್ತೀರ ಹೌದಾ. ವಿಚಿತ್ರ ಅಂದ್ರೆ ರಾಕ್ಷಸರಿಗೂ ಒಬ್ಬ ಗುರು ಅದನ, ರಾಕ್ಷಸರಿಗೂ ಒಬ್ಬ ಗುರು ಅದನ, ದೇವತೆಗಳಿಗೂ ಗುರು ಅದಾರ, ರಾಜರಿಗೂ ಗುರುಗಳದಾರ, ಮನೆ ಮನೆಗೂ ಗುರುಗಳದಾರ ಹೌದಾ. ಅಂಥ ಗುರುಗಳ ಮಾರ್ಗದರ್ಶನ ಒಳಗೆ ಇಂಥವೆಲ್ಲ ನಡೀತಾವೆ. ವಿದ್ಯಾ ಕೊಡ್ಕೊಳ್ಳಬೇಕೆ ಅಂತೀವಿ ನಾವು. ವಿದ್ಯಾ ಕೊಡ್ಕೊಳ್ಬೇಕೆ ಹೇಳಿದ ಮೇಲೆ ನನಗೆ ಅನ್ನಿಸ್ತು ನಾ ಯಾಕಾರ ಹೇಳಿದ್ನಪ್ಪ ಅನಿಸ್ತು. ಮತ್ತು ಈಗ ಆ್ಯಕ್ಚುಲಿ ಹೇಳಬೇಕಾದ್ರೆ ಒಂದು ಭಾವನೆ ಏನು ಬರ್ತದಪ್ಪ ಅಂದರೆ, ನಾನು 30-40 ವರ್ಷ ಕೂಡಿ ತೇಗಾಡಿ ಒಬ್ಬ ಗುರುಗಳನ್ನ ಹಿಡಿದು ಸಾಧನ ಮಾಡಿ ಕಲಿತಂಥ ವಿದ್ಯೆ ಒಂದು ನಿಮಿಷ ನಿಮಗೆ ಕೊಡಕತ್ತೀನಿ ನಾನು ಹಿಡಿದು ಒಂದು ನಿಮಿಷ ನಿಮ್ಗೆ ಗೊತ್ತಾಗತ್ತೆ. ಈಗ ಅದು ಈ ವಿದ್ಯೆ ತೊಗೋಬೇಕಾದ್ರೆ ನಾಗಷ್ಟು ಗೊತ್ತಾಡಿ ಗೊತ್ತಿಲ್ಲ. ಎಷ್ಟೋ ಮಂದಿ ನಮ್ಮಲ್ಲಿ ಬಂದು ತಾಂತ್ರಿಕ ವಿದ್ಯೆನೇ ಕಲಿಯಕ್ಕೆ ಬರ್ತಾರೆ. ಅಷ್ಟು ತಾಂತ್ರಿಕ ವಿದ್ಯೆ ಕಲಿಯಕ್ಕೆ ಬಂದಾರೆ, ವಾರಕ್ಕೊಮ್ಮೆ ಬರ್ತಾರೆ, ಹೇಳ್ತೀನಿ ಸಾಧನೆ ಮಾಡ್ತಾರೆ, ಮತ್ತೆ ಬರ್ತಾರೆ, ಮತ್ತೆ ಸರ್ ವಾರಕ್ಕೊಮ್ಮೆ ಬರ್ತಾರೆ, ಮತ್ತೆ ಸರ್ ಆಗ ಟೋಟಲಿ ಸಟ್ಕ್ರಿಯೆಗಳು ಬರ್ತಾ ಇದ್ದಾರೆ. ಮಂತ್ರ ತಂತ್ರ ಯಂತ್ರದೊಳಗೆ ಹೌದಾ. ಶಾಂತಿ ಕರ್ಮ, ವಿದ್ವೇಷಣ ಕರ್ಮ, ಉಚ್ಚಾಟನ ಕರ್ಮ, ವಶೀಕರಣ ಕರ್ಮ ಹೌದಾ, ಸ್ತಂಭನ ಕರ್ಮ ಹಿಂಗೆಲ್ಲ ಬರ್ತಾವೆ. 6 ಬರ್ತಾವೆ. ಶಾಂತಿ ಕರ್ಮ ಎಲ್ಲಕ್ಕೂ ಚಲೋ. ಬಟ್ ಏನು ಮಾಡೋದು, ಜೀವನ ಎಲ್ಲರದ್ದು ಹೆಂಗೈತಪ್ಪ ಅಂತಂದ್ರೆ ನೀವು ಸುಮ್ಕಿದ್ರು ಜನ ಬಿಡೋದಿಲ್ಲ ನಿಮ್ಮನ್ನು. ಮತ್ತು ಎಸ್ಪೆಷಲಿ ಜಗತ್ತು ಹೆಂಗದಪ್ಪ ಅಂದ್ರೆ, ಈ ಜಗತ್ತು ಹೆಂಗದ ಅಂತ ಯಾರು ಹೇಳಿ ಎಲ್ಲರೂ ಹೆಂಗೆ ಹೇಳ್ತಾರಪ್ಪ ಅಂದ್ರೆ, ನಾವು ಬಗ್ಗಿದ್ರೆ ಹತ್ತಾರ, ಎದ್ದು ನಿಂತ್ರಪ್ಪ ಓಡೋಕ್ಕಾರ. ದುನಿಯಾ झुकती है, दुनिया झुकती है, झुकाने वाले चाहिए ಅಂತ ಗೊತ್ತಾತನ. ದುನಿಯಾ झुकती है, झुकाने वाले चाहिए. ನಿಮ್ಮ ಮೆತ್ತಗ ಇದ್ರಪ್ಪ ಅಂದ್ರೆ ಹತ್ತಿ ಕೂಡ್ತಾರೆ ನಿಮ್ಮ ಮ್ಯಾಗ. ಯಾಕಲೇ ಮಗನ ಅಂದ್ಬಿಟ್ರೆ ಮುಗಿತು. ಅದಕ್ಕೆ ಅಷ್ಟರ ತಾಕತ್ ಬೇಕಲ್ಲ ನಿಮ್ಗೆ. ಇಲ್ಲಿ ನಾನು ಹೇಳೋದು ಎಲ್ಲ ಆ ವಿದ್ಯೆದೊಳಗೆ ಎಲ್ಲ ಬರ್ತಾವತ್ತು, ಕೆಟ್ಟದ್ದು ಬರ್ತದೆ ಆ್ಯಕ್ಚುಲಿ. ಆದರೆ ನನಗೆ ಗೊತ್ತದೆ ಕೆಟ್ಟದ್ದು ಮಾಡಿದ್ರೆ ಏನು ಪರಿಣಾಮ ಆಗ್ತದೆ ಅನ್ನೋದು. ಆದ ಕಾರಣ ಕೆಟ್ಟದ್ದನ್ನು ಕಲಿಸ್ತಾ ನಿಮ್ಗೆ ಅಷ್ಟೇ ತೊಂದರೆ ಆಗಲಾರ್ದಂಗೆ ನೋಡ್ಕೊಳ್ಬೇಕಷ್ಟೇ. ಅವ್ರಿಗೆ ಕೆಟ್ಟದ್ದು ಮಾಡೋದಿಲ್ಲ, ಅವ್ರಿಗೆ ಕೆಟ್ಟದ್ದು ಮಾಡೋಕತ್ತಾರೆ, ಬಟ್ ಅವ್ರಿಗೆ ಕೆಟ್ಟದ್ದು ಮಾಡದೆ ನಿಮಗೆ ಒಳ್ಳೇದು ಮಾಡ್ಕೋಬೇಕು ಹೌದಾ. ಈ ಥರದೊಳಗೆ ಒಂದು ತಂತ್ರವನ್ನು ನಿಮ್ಗೆ ಕಲಿಸ್ತಾ ಇದ್ದೀನಿ. ಈ ತಂತ್ರವನ್ನು ಮಾಡಬೇಕಾದಾಗ ಕೆಲವೊಂದಷ್ಟು ವಸ್ತುಗಳು ಬೇಕಾಗ್ತಾವೆ. ನಾ ಹೇಳಿದ್ನಲ್ಲ, ಕೆಲವೊಮ್ಮೆ ಯಾವುದೋ ವಸ್ತುಗಳು ಬೇಕಾಗ್ತವೆ, ಕೆಲವೊಮ್ಮೆ ಮಣ್ಣು ಬೇಕಾಗ್ತದೆ, ಕೆಲವೊಮ್ಮೆ ರೆಕ್ಕೆ ಬೇಕಾಗ್ತವೆ, ಕೆಲವೊಮ್ಮೆ ಪಕ್ಷಿಗಳ ಕೆಲವು ವಸ್ತುಗಳು ಬೇಕಾಗ್ತವೆ. ಉದಾಹರಣೆಗೆ ಪಕ್ಷಿಗಳ ವಸ್ತುಗಳು ಅಂತಂದರೆ, ನನ್ನ ಹಿಂದಿನ ವಿಡಿಯೋದೊಳಗೆ ಬಿಟ್ಟಿದ್ದೆ ನಾನು. ಕೆಂಬೂತದ ಪಕ್ಷಿ, ನವಿಲು ಎಲ್ಲಿ ಪಂಜೆ ಇಟ್ಟು ಕೂಡ್ತದ ಆ ಅದ್ಭುತ ಅದು. ಹಿಂಗೆ ಪಂಜೆ ಇಟ್ಟು ಕೂಡ್ತಾವಲ್ಲ, ಅದು ಕೆಳಗಿನ ಕರೆಕ್ಟ್ ಅದ್ರ ಮಣ್ಣು ಸಿಕ್ಕರಪ್ಪ ಅಂದ್ರೆ ಬೇಕಾದ ಆಟ ಆಡಿಸ್ಬೋದು. ಹಾಂ, ಪಂಜಿಟ್ಟು 5 ಹಿಂಗೆ ಪಂಜಿ ಇಡ್ತಾವಲ್ಲ, ಕಾಲಿಡ್ತಾವಲ್ಲ, ಕಾಲಿಟ್ಟು ಕೂಡ್ತಾವಲ್ಲ, ಕರೆಕ್ಟ್ ಗೊತ್ತಾಗಬೇಕದು. ಎಲ್ಲರ ಮಣ್ಣಾಗ ಕುಂತಾಗ ಕರೆಕ್ಟ್ ನೋಡಬೇಕು. ಕೆಂಪು ಅಂದ್ರೆ ಇದು ಕೆಂಪು ಕೋಗಿಲೆ, ಕೆಂಪು ಕಾಗೆ ಅಂತಾರೆ, ಕೆಂಪು ಕಾಗೆ. ಮತ್ತು ಇದು ರತನ್ ಪಕ್ಷಿ ಅಂತಾರೆ, ಕೆಂಬೂತ ಅಂತಾರೆ. ಅದಾವ ನಮ್ಮಲ್ಲಿ 3 ಹೌದಾ. ಇದು ಭಾಳ ಶ್ರೇಷ್ಠ. ಅದು ಯುಗಾದಿಗಳು ಅದನ್ನು ನೋಡಿದ್ರಂತೂ ಮುಗಿದು ಹೋಗ್ತದೆ, ಅದೇ ಅದ್ಭುತ. ಸೊ ಇವು ಹಾಗೆ ಕೆಲವು ಬರ್ತಾವೆ, ಕೆಲವು ಬೀಜಗಳು ಬರ್ತಾವೆ. ಉದಾಹರಣೆಗೆ ರುದ್ರಾಕ್ಷಿ ಅಂತ ಬರ್ತದೆ. ರುದ್ರಾಕ್ಷಿ ಯಾಕೆ ಇವು ರುದ್ರಾಕ್ಷಿ, ಭದ್ರಾಕ್ಷಿ ಹೌದಾ. ಯಾಕೆ ಇವನು ಬಳಸೋದಪ್ಪ ಅಂತಂದ್ರೆ, ರುದ್ರಾಕ್ಷಿ, ಭದ್ರಾಕ್ಷಿ, ಅಕ್ಷತೆ, ಲಿಂಬು, ಕೇರು, ಮೆಣಸು, ಲವಂಗ, ಏಲಕ್ಕಿ, ಜಾಯಿಫಲ, ಉಪ್ಪು, ಇದ್ದಿಲು
ಇವು ಏನದವಲ್ಲ ಇವು ಮಂತ್ರದ ಫ್ರೀಕ್ವೆನ್ಸಿಯನ್ನು ಹಿಡಿದಿಟ್ಕೊಂಡು ಮತ್ತೆ ಕೊಡ್ತಾವೆ. ಮಂತ್ರದ ಫ್ರೀಕ್ವೆನ್ಸಿ ಹಿಡ್ಕೊಂಡು ಅವು ಕೊಡ್ತಾವೆ. ಅದಕ್ಕೆ ಇವನ್ನ ಹೆಚ್ಚು ಬಳಸ್ತಾರೆ. ಕೆಲವೊಮ್ಮೆ ಇದಕ್ಕಿಂತ ಕಮ್ಮಿ ಅಂತಪ್ಪ ಬೆಳ್ಳುಳ್ಳಿ ಬರ್ತಾವೆ, ಮೆಣಸಿಕಾಯಿ ಬರ್ತಾವೆ, ಸ್ವಲ್ಪ ಕಮ್ಮಿ ಅದು. ಬಟ್ ಇವು ಅತ್ಯಂತ ಪವರ್ಫುಲ್. ಒಂದು ರುದ್ರಾಕ್ಷಿ ಮಂತ್ರಿ ಸಿರಪ ಅಂತ ಹಿಡ್ಕೊಂಡ್ಬರ್ತದೆ. ಅದು ನೆಕ್ಸ್ಟ್ ರುದ್ರಾಕ್ಷಿ ಅನ್ನಂದ್ರೆ ಭದ್ರಾಕ್ಷಿ ಅಕ್ಕ ತಂಗಿದ್ದಂಗೆ ಇವು ಎರಡು ಪರಶಿವನ ಅಸ್ತ್ರಗಳಿಂದಲೇ ಬಂದಂಥವು ಇವೆರಡು. ಹೌದಾ? ರುದ್ರಾಕ್ಷಿ ನಿಮ್ಗೆಲ್ಲರಿಗೂ ಗೊತ್ತದ, ಆದ್ರೆ ಭದ್ರಾಕ್ಷಿ ಅನ್ನೋದು ಗೊತ್ತಿಲ್ಲ ಯಾರಿಗೆ. ಹೌದಾ? ಭದ್ರಾಕ್ಷಿ ಅಂತಂತಂದ್ರೆ ಇದಕ್ಕೆ ಇಂಗ್ಲಿಷ್ ನೇಮ್ ಗೌಜುಮಾ ಅಲ್ಮಿಫೋಲಿಯಾ ಅಂತಂತಾರೆ. ಗೌಜುಮಾ ಅಲ್ಮಿಫೋಲಿಯಾ ಅಂತಾರೆ ಬೊಟಾನಿಕಲ್ ನೇಮ್. ಹೌದಾ? ಎಲ್ಲ ಕಡೆ ಅದು. ಬಟ್ ಎಲ್ಲ ಕಡೆ ಇದ್ರೂ ಕೂಡ 21 ವರ್ಷಗಳಾಗಿರ್ಬೇಕದು ಆ ಗಿಡ, ಆ ಬೀಜವನ್ನು ತಕ್ಕೋಬೇಕಾದ್ರೆ. ಹೇಗೆ ಅಶ್ವತ್ಥ ಮತ್ತು ಬೇವು ಇರ್ತಕ್ಕಂಥ ಗಿಡವನ್ನು 12 ವರ್ಷ ಬೆಳೆಸಿ ಅದನ್ನು ಪೂಜೆ ಮಾಡಿ ಅದು ನೀರು ಹಾಕಿ ಬೆಳೆಸ್ಬೇಕದನ್ನ. 12 ವರ್ಷ ಆದಮೇಲೆ ಅಶ್ವತ್ಥ ನಾರಾಯಣ ಆಗ್ತದೆ ಅದು. ಕೇಳಿರಲಿಲ್ಲ ಇದು? ಹೌದಾ? ಅಶ್ವತ್ಥ ಅರಳೆ ಗಿಡ ಮತ್ತು ಬೇವಿನ ಗಿಡ ಎರಡು ಕೂಡಿ ಹಚ್ಚಬೇಕು. ಅಥವಾ ತಾವಾಲೆ ಹುಟ್ಟಿದ್ರೆ ಭಾಳ ಶ್ರೇಷ್ಠ. ನಾವು ಹಚ್ಚಬೇಕು, ಹಚ್ಚದೇ ಇದ್ರೆ ತಾವಾಲೆ ಹುಟ್ಟಿದ್ದಂತೂ ಅತಿ ಶ್ರೇಷ್ಠ. ಕೆಲವೊಮ್ಮೆ ಹೆಂಗಿರ್ತಾವಪ್ಪ ಅಂತಂದ್ರೆ ಅಶ್ವತ್ಥ ಗಿಡದಾಗ ಬೇವಿನ ಗಿಡ ಹುಟ್ಟುತ್ತದೆ. ಹೆಂಗೆ ಅಶ್ವತ್ಥ ಗಿಡ ದೊಡ್ಡದಾಗಿರ್ತದೆ, ಒಂದು ಬೀಜ ಬೀಳ್ತದೆ. ಆ ಬೀಜ ಬಿದ್ದು ಅಲ್ಲೇ ಮಣ್ಣು ಕೂತಿರ್ತದಲ್ಲ, ಅದ್ರಾಗ ಒಂದು ಇರ್ತದೆ. ಇದಕ್ಕೆ ಬಂಧನಿಕೆ ಅಂತಾರೆ. ಇದಕ್ಕೆ ಬಂಧನಿಕೆ ಕೇಳಿ, ಬಂಧನಿಕೆ ಅಂತಾರೆ. ಪ್ಯಾರಾಸೈಟ್ಸ್ ಅಂತಾರೆ ಅದಕ್ಕೆ. ಪ್ಯಾರಾಸೈಟ್ಸ್ ಅಥವಾ ಬಂಧನಿಕೆ ಅಂತಾರೆ. ಇದು ಅಶ್ವತ್ಥ ಗಿಡದೊಳಗೆ ಎಷ್ಟು ಶಕ್ತಿ ಅದ, ಬಂಧನಿಕೆ ಒಳಗೆ ಅದರ 3 ಪಟ್ಟು ಶಕ್ತಿ ಜಾಸ್ತಿ ಇರ್ತದೆ. ಅದಕ್ಕೆ ಬಂಧನಿಕೆ ಒಳಗೆ ಆ ಬಂಧನಿಕೆಯ ಬೇರನ್ನು ತೊಗೊಂಬಂದ್ರಂತೂ ನಿಮ್ಗೆ ಯಾರು ನಿಮ್ಮನ್ನ ಟಚ್ ಮಾಡೋದಿಲ್ಲ. ಸೊ ಅಶ್ವತ್ಥ ಗಿಡದೊಳಗೆ ಬೇವಿನ ಬಂಧನಿಕೆ ಅಂತಾರೆ. ಹೌದಾ? ಬನ್ನಿ ಗಿಡದೊಳಗೆ ಬೇವಿನ ಬಂಧನಿಕೆ. ಹೌದಾ? ಹೀಗೆ ಅನೇಕ ಬಂಧನಿಕೆಗಳು ಬರ್ತಾವೆ. ಈಗ ನಮಗೆ ಬೇಕಾಗಿದ್ದು ಗೌಜುಮಾ ಅಲ್ಮಿಫೋಲಿಯಾ. ಇದು ಬೊಟಾನಿಕಲ್ ನೇಮು. ಇದಕ್ಕೆ ಭದ್ರಾಕ್ಷಿ ಅಂತಾರ. ತಾಂತ್ರಿಕ ಹೆಸರು ಭೂತಾಗ್ನಿ ಅಂತಾರೆ. ಭೂತಾಗ್ನಿ ಬೀಜಗಳು ಅಂತಾರೆ. ಭಾರಿ ಪವರ್ಫುಲ್ ಭೂತಾಗ್ನಿ ಬೀಜಗಳು ಅಂತ ತಿಳ್ಕೊಂಡು ಅದು ಹೇಗದ ನಿಮಗೆ ತೋರಿಸ್ತೀನಿ. ಯಾಕಂದ್ರೆ ನಿಮಗೆ ಐಡಿಯಾ ಬರಬೇಕಲ್ಲ. ಸೊ ಇದು ಭೂತಾಗ್ನಿ. ಸೇಮ್ ರುದ್ರಾಕ್ಷಿ ಕಣ ಕಾಣಿಸ್ತೈತೆ. ರುದ್ರಾಕ್ಷಿನೇ ಇದು. ರುದ್ರಾಕ್ಷಿಯ ಒಂದು ಪ್ರಭೇದ. ರುದ್ರಾಕ್ಷಿ ಅನೇಕ ಆಧ್ಯಾತ್ಮಿಕ ಮತ್ತು ಕೆಲವೊಂದು ಏನಪ್ಪಾ ಅಂತಂದ್ರೆ ತಾಂತ್ರಿಕದೊಳಗಕ್ಕಿಂತ ಹೆಚ್ಚಿಗೆ ಆಧ್ಯಾತ್ಮಿಕದೊಳಗೆ ಮತ್ತು ಪವಿತ್ರ ಕೆಲಸದೊಳಗೆ ಅದು ಬಳಸಿದ್ರಪ್ಪ ಅಂತಂದ್ರೆ ಇದು ತಾಂತ್ರಿಕ ಲೋಕದೊಳಗೆ ಅತ್ಯಂತ ಫೇಮಸ್ ಇದು ಭೂತಾಗ್ನಿ. ಹೌದಾ? ತಾಂತ್ರಿಕ ಲೋಕದ ಫೇಮಸ್ ಹೆಂಗೆ, ಅದಕ್ಕಿಂತ ಹೆಚ್ಚಿಗೆ ಇದ್ರದ್ದು ವೈದ್ಯಕೀಯ ಕೆಲವೊಂದು ಪರಿಣಾಮಗಳು ಅದಾವೆ. ಇದ್ರದ್ದೇನು ಪರಿಣಾಮ ಆಗ್ತದಪ್ಪ ಅಂತಂದ್ರೆ ವೈದ್ಯಕೀಯವಾಗಿ ಬಾಲ್ಡ್ ಹೆಡ್ ಇರ್ತದಲ್ಲ, ಬಾಲ್ಡ್ ಹೆಡ್, ಇದ್ರದ್ದು ಪೌಡರ್ ಮಾಡಿ ತಿಕ್ತಾರೆ. ದಿನಾಲು ಅಂಕೋಲತೆ ತಿಕ್ತಾರ, ಬೇಬಿ ಎಣ್ಣೆ ತಿಕ್ತಾರೆ, ಬೇರೆ ಬೇರೆ ಲೋಳಿ ಸರ್ದ ಹಾಕಿ ತಿಕ್ತಾರೆ. ಹೀಗೆ ಅದಕ್ಕೊಂದು ಕ್ರಿಯೆ ಅದ. ಹಂಗೆ ಮಾಡಿರಪ್ಪ ಅಂತಂದ್ರೆ ಪೂರ ಬಾಲ್ಡ್ ಹೆಡ್ ಇದ್ರು ಸಹಿತ ನಿಮಗೆ ಕೂದಲು ಬರ್ತಾವೆ. ಸೊ ಇದನ್ನ ಚೂರ್ಣವನ್ನಾಗಿ ಬಳಸ್ಬೇಕು. ಅದನ್ನ ಭದ್ರಾಕ್ಷಿಯ ಚೂರ್ಣವನ್ನಾಗಿ ಬಳಸ್ಬೇಕು. ಹೌದಾ? ಇದು ಭದ್ರಾಕ್ಷಿ ಅಥವಾ ಭೂತಾಗ್ನಿ ಅಂತಾರೆ. ಮುಂದೆ ಇದನ್ನ ನಾವು ಹೆಚ್ಚಾಗಿ ಬಳಸೋದು BP ಮತ್ತು ಶುಗರ್. BP ಬ್ಲಡ್ ಪ್ರೆಷರ್ ಕಮ್ಮಿ ಆಗುತ್ತೆ. ಇದರ 5 ಬೀಜವನ್ನ ರಾತ್ರಿ ನೆನೆ ಹಾಕಿ ಮರುದಿವಸ ಅದನ್ನ ನೀರು ಕುಡಿದು ಸಾಕು. BP ಕಂಟ್ರೋಲ್. ಹಂಗೆ ಇದೇ ಕೆಲಸವನ್ನ ಇದು ರುದ್ರಾಕ್ಷಿ ಮಾಡ್ತದೆ. ಇದೇ ಕೆಲಸವನ್ನ ರುದ್ರಾಕ್ಷಿನ ನೆನೆ ಇಟ್ಟು ನೀರು ಹಾಕಿದ್ರು ಬರ್ತದೆ, ಭದ್ರಾಕ್ಷಿ ಹಾಕಿದ್ರು ಬರ್ತದೆ. ಮುಂದೆ ಭದ್ರಾಕ್ಷಿ ಇಡಿಯಾಗಿ ಬೆಳೆಸಿದ್ರೆ ಹಿಂಗೆ ಬಳಸ್ತೀವಿ. ಮುಂದೆ ಚೂರ್ಣವನ್ನಾಗಿ ಬಳಸಿದ್ರಪ್ಪ ಅಂತಂದ್ರೆ ಅತಿಸಾರದೊಳಗೆ ಬರ್ತದೆ. ಡಿಸೆಂಟ್ರಿ ಇರ್ತದಲ್ಲ, ಡಿಸೆಂಟ್ರಿ ಅದನ್ನ ಮೆಂತ್ಯದ ಹಿಟ್ಟಿನೊಳಗೆ 3 ಪಟ್ಟು ಮೆಂತ್ಯದ ಹಿಟ್ಟು, 1 ಪಟ್ಟು ಭದ್ರಾಕ್ಷಿ ಹಿಟ್ಟು ಕುಡಿಸಿ ಕೊಟ್ರಪ್ಪ ಅಂತಂದ್ರೆ ಗಕ್ ಅಂತ ಬಿಡ್ತದೆ. ಸಂಡಾಸ ನಿಂತ್ಬಿಡ್ತದೆ ಆ್ಯಕ್ಚುಲಿ. ಒಮ್ಮೆ ನಿಲ್ಲಿಕ್ಕಪ್ಪ ಅಂದ್ರೆ ಮತ್ತೆ ಪ್ರೊಟೆಕ್ಷನ್ ಕೊಟ್ಕೊಂತ ನಾವು ಹೇಳ್ತೀವಿ ಆ್ಯಕ್ಚುಲಿ. ಆನಂತರ ಜ್ವರ, ಕಂಟಿನ್ಯೂಸ್ ಜ್ವರ, ಏನೋ ಅದಕ್ಕೆ ಕಾರಣ ಇಲ್ಲದ ಜ್ವರ, ಅದಕ್ಕೆ ಇದ್ರದ್ದು ಕಷಾಯ ಭಾಳ ಕಷ್ಟ. ಆನಂತರ ಮಾಯದ ಗಾಯ, ಕೆಲವೊಂದು ಗಾಯನ ಮಾಯೋದಿಲ್ಲ, ಕಂಟಿನ್ಯೂಸ್ ಗಾಯ ಇರ್ತಾವೆ. ಆ ಗಾಯಕ್ಕೆ ನೀರಲ್ಲಿ ತೊಳಿತಾರ. ಆನಂತರ ಲೇಪ ಹಚ್ತಾರ. ಹೀಗೆ ಬೇರೆ ಬೇರೆ ಕ್ರಮಗಳು ಅದಾವೆ. ಸೊ ಇದು
ಗೌಜಿಬಾ ಅಲ್ಬಿಫೋಲಿಯಾ, ಭದ್ರಾಕ್ಷಿ ಅಥವಾ ಭೂತಾಗ್ನಿ ಅಂತಕ್ಕಂಥ ಬೀಜಗಳು ಇಷ್ಟು ಶಕ್ತಿ ಅದಾವ. ಅದು ಗನೋರಿಯಾ ಅಂತ ತಿಳ್ಕೊಂಡು. ಗನೋರಿಯಾ ಅಂತಂದ್ರೆ ಒಂದು ಲೈಂಗಿಕ ರೋಗ ಅದು, ಹೌದಾ? ಅದು ಲಘುನ ಕಮ್ಮಿ ಆಗೋದಿಲ್ಲ, ಅದು ಒಮ್ಮೆ ಪ್ರಾಣಾಂತಕನೂ ಆಗ್ತದೆ ಆ್ಯಕ್ಚುಲಿ. ಆ ಗನೋರಿಯಾವನ್ನು ಕಮ್ಮಿ ಮಾಡ್ತದೆ ಇದು ಆ್ಯಕ್ಚುಲಿ, ಹೌದಾ? ಇದು ವೈದ್ಯಕೀಯವಾಗಿ. ಇನ್ನು ಎರಡನೇದ್ದು ತಿಳ್ಕೊಂಡ್ರೆ, ಇದು ಇಷ್ಟು ಅದ್ಭುತ ಅದಲ್ಲ. ರುದ್ರಾಕ್ಷಿಯ ನಂತರ ಮತ್ಯಾವುದು ಅತ್ಯಂತ ಪವಿತ್ರ ಮತ್ತು ಅದು ಒಂದು 2-3 ಕೆಲಸಕ್ಕೆ ಬರ್ತಾವ. ಇದು 100 ಕೆಲಸಕ್ಕೆ ಬರ್ತದೆ. ಇದು 100 ಕೆಲಸಕ್ಕೆ ಎಷ್ಟು ಸ್ವಚ್ಛ ತೊಳಿಬೇಕು, ನೀರಾಗ 5 ಬೀಜ ಹಾಕಿಬಿಡ್ಬೇಕು, ಅದು ತೆಗೆದ್ಬಿಡ್ಬೇಕು, ಮತ್ತೆ ನೀರು ಕುಡಿಬೇಕು. ಅದೇ ಥರ ಇಂಗ್ಳ ಮ್ಯಾನ ಅಂತ ತಿಂತೀವಿ ನಾವು, ಇಂಗ್ಳಕಾಯಿ ಉಪ್ಪು ಇದು ಇರ್ತಲ್ಲ, ಅದು ಅಂತೂ ಪರಮಾದ್ಭುತ. ಅದು ನಿಮ್ಮ ಕಾವಣಿನ ಕಮ್ಮಿ ಆಗ್ಬಿಡ್ತದೆ, ಅದಕ್ಕೆ ಉಪ್ಪಿನ ನೀರು ಹಾಕಿ ಕಮ್ಮಿ. ಹಂಗೆ ಇದು ಹಿಂಗಳ ಮೇಲೆ ಹೆಂಗೆ ಇದು ಮಾಡ್ತೀರಿ ಹಾಗೇನೆ ಇದನ್ನ ಹಾಕಿ ಕುಡಿತೀವಿ. ಬಟ್ ಸುಮಾರು 20-30 ಸಲ ಯೂಸ್ ಆತಪ್ಪ ಅಂದ್ರೆ ಮುಂದೆ ಅದ್ರ ಶಕ್ತಿ ಕಮ್ಮಿ ಆಗುತ್ತೆ, ಹೌದಾ? ಓಕೆ. ಇದನ್ನು ದೃಷ್ಟಿದೋಷ ಅಂತ ಬರ್ತದೆ. ನೀವು ಚಲೋ ಡ್ರೆಸ್ ಹಾಕೊಂಡ್ರೆ ದೃಷ್ಟಿ ಬರ್ತದೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ನೀವು ಲಗ್ನಕ್ಕೆ ಹೋಗ್ಬೇಕಾದ್ರೆ ಚಂದನ ಸೀರೆ, ಚಂದನ ಕುಂಕುಮದ ಇದು ಬಟ್ಟು ಭಯಂಕರ ಅಲಂಕಾರ ಮಾಡ್ಕೊಳಕ್ಕೆ ಯಾರು ಸ್ವಲ್ಪ ನೋಡಿ ಎಷ್ಟು ಚಂದ ಕಾಣಿಸ್ತಾವಲ್ಲ ಅಂದ್ಬಿಟ್ರೆ ಸಾಕು, ದೃಷ್ಟಿ ಬಿತ್ತು. ಚಲೋ ಸೇರಿ ಬಿಟ್ರೆ ದೃಷ್ಟಿ ಬಿತ್ತು, ಚಲೋ ಮನೆ ಕಟ್ಟಿದ್ರೆ ದೃಷ್ಟಿ ಬಿತ್ತು. ಸೊ ಹಿಂಗೆ ದೃಷ್ಟಿ ಬೀಳ್ತಿತ್ತಪ್ಪ ಅಂತಂದ್ರೆ ಅದಕ್ಕೆ ನೀವು ಅದು ಹೊರಗೆ ಹೋಗ್ತಿರಲ್ಲ. ಅನೇಕ ದೃಷ್ಟಿ ದೋಷಕ್ಕೆ ಹೆಂಗೆ ಮಾಡಬೇಕು, 100 ಕಾರಣಗಳದಾವ. ಅದು ಹೆಂಗೆ ಮಾಡಬೇಕು ನಾವು ಒಂದು ಹೇಳ್ತಿರೋದು. ಅದ್ರಾಗ ದೃಷ್ಟಿ ದೋಷಕ್ಕೆ ಏನು ಮಾಡಬೇಕಪ್ಪ, 2 ಏಲಕ್ಕಿ ತೊಗೋಬೇಕು. 2 ಏಲಕ್ಕಿ, 1 ಲವಂಗ, 1 ಭದ್ರಾಕ್ಷಿ. ಇದು ಅಂದರೆ ಇದನ್ನು ಭೂತಾಗ್ನಿ ಅಥವಾ ಭದ್ರಾಕ್ಷಿ ಅಂತಲ್ಲ, ಇದನ್ನು ತೊಗೋಬೇಕು. ನೀವು ಹೊರಗೆ ಹೋಗಿ ಮುಂದೆ ಕಿಸೆ ಇಟ್ಕೊಂಡು ಹೋಗ್ಬೇಕು. ಬಂದು ಕೂಳಿ ಅದನ್ನು ಎಡಗೈ ಹಿಡ್ಕೊಂಡು ಹಿಂಗೆ 3 ಸುತ್ತು ಇಳಿದು ಹಾಕ್ಕೊಂಡು ಹೊರಗೆ ಹೋಗೋದು ಬಂದ್ಬಿಡ್ಬೇಕು. ದೃಷ್ಟಿ ದೋಷ ಹೋಯ್ತು, ಅದೆಲ್ಲ ಹಿಡ್ಕೊಂಡ್ಬಿಟ್ಟಿರ್ತದೆ. ಇದು ಮರಳಿ ಬಂದಾಗ ಇಳುವರಿ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ಎಡಗೈಲಿ ಹಿಂಗೆ ಸುತ್ತು ಹಿಡ್ಕೊಂಡ್ಬಿಡುತ್ತಾ, ಹೌದಾ? ಹಿಂಗೆ ಮಾಡಿ ಹೋಗೋದು ಒಳಗೆ ಬಂದ್ರೆ ಮುಗಿತು. ಒಳಗದ ಕೆಲ ಮಂದಿ ಕಾಲು ತೊಳ್ಕೊತಾರೆ, ಕೆಲ ಮಂದಿ ಹಂಗೆ ಇದು ಮಾಡ್ತಾರೆ, ನಡೀತಿದ್ದೆ. ಮುಂದೆ ದಾರಿದ್ರ್ಯ ನಿವಾರಣೆಗೆ ನಿಮ್ಮ ಬರೀ ಮನ್ಯಾಗ ಬಡತನ ಐತಪ್ಪ ಅಂತಂತಂದ್ರೆ ಅರಿಶಿನ ಮತ್ತು ಭದ್ರಾಕ್ಷಿ ಚೂರ್ಣ, ಅರಿಶಿನ ಪುಡಿ ಮತ್ತು ಭದ್ರಾಕ್ಷಿ ಚೂರ್ಣ ಹಿಂಗೆ ಕೂಡಿಸ್ಬೇಕು. ಕೂಡಿಸಿದ ಮೇಲೆ ಅದನ್ನು ಬಲಗಾಯಿ ಹಿಡಿಬೇಕು, ನಳ ಚಾಲು ಮಾಡಬೇಕು. 2 ಕೂಡಿಸಿರ್ತಿರಲ್ಲ, ಹಿಂಗೆ ಹಾಕಿದ್ದು ನಳದ ನೀರು ಚಾಲು ಮಾಡ್ತಿರಲ್ಲ, ಹಿಂಗೆ ಹಿಡಿಬೇಕು. ನಳದ ನೀರಿನ ಮುಟ್ಟ ಹೋಗ್ತದೆ, ಇದ್ರಾಗ ಹೋಗ್ತದೆ ವಾಶ್ ಪೇಷನ್ಯಾಗ. ಹಂಗೆ ದಿನಕ್ಕೆ 3 ಸಲ ಮಾಡಬೇಕು. ಭದ್ರಾಕ್ಷಿ ಚೂರ್ಣ ಮತ್ತು ಅರಿಶಿನ ಪುಡಿ ಚೂರ್ಣ ಅದು ಹಿಂಗೆ ಹಿಡ್ಕೋಬೇಕು, ಮನಸ್ಸಿನಾಗ ನೆನೆಸ್ಬೇಕು. ನಂದೆಲ್ಲ ದಾರಿದ್ರ್ಯ ಹೋಗ್ತಾ ಇದೆ ಈ ನೀರಿನ ಗುಂಟ, ನಂದೆಲ್ಲ ದಾರಿದ್ರ್ಯ ಹೋಗ್ತಾ ಇದೆ ಈ ನೀರಿನ ಗುಂಟ ಮುಗೀತು. ಸಣ್ಣಗೆ ನಿಮ್ಮ ದಾರಿದ್ರ್ಯ ಕೊಡೋದು ಹಣ ಕೂಡ್ಲಿಕ್ಕೆ ಬರ್ತದೆ, ಎಲ್ಲ ಪಾಸಿಟಿವ್ ಇದು ಆಗ್ತದೆ ಆ್ಯಕ್ಚುಲಿ. ಸೊ ಹೀಗೆ ಅನೇಕ ಇದರ ಚೂರ್ಣ ಮತ್ತು ಇದು ಬೀಜಗಳು ಹೆಚ್ಚಿನ ಕೆಲಸಕ್ಕೆ ಬರ್ತಾವೆ. ಇನ್ನು ಸ್ಮಶಾನಕ್ಕೆ ಹೋಗ್ತಾರೆ ಕೆಲವು ಮಂದಿ. ಸ್ಮಶಾನಕ್ಕೆ ಹೋದಾಗ ಅಟ್ಯಾಕ್ ಆಗ್ತಾವೆ, ನೆಗೆಟಿವಿಟಿ. ಎಲ್ಲರಿಗೂ ಆಗೋದಿಲ್ಲ, ಕೆಲವು ಮಂದಿ ವೀಕ್ ಇದ್ದವ್ರಿಗೆ, ಕೆಲವು ಮಂದಿ ಇದ್ದವ್ರಿಗೆ ಸ್ವಲ್ಪ ಅಟ್ಯಾಕ್ ಹಾಕೋ ಏನೋ ಗೋಸ್ಟ್ಸ್ ಅಥವಾ ಅತೃಪ್ತ ಆತ್ಮಗಳು. ಅದು ಸ್ಥಾನ ಅಲ್ಲ ಅದು ಸ್ಮಶಾನ ಅಂತಂದ್ರೆ. ಹಂಗೆ ಆತ್ಮಗಳು ಹಂಗೆ ಡೌಟ್ ಇತ್ತಪ್ಪ ಅಂತಂದ್ರೆ ನನಗೇನೂ ಆಗಬಾರ್ದು. ಅನಿವಾರ್ಯ ಕೆಲವು ಮಂದಿ ಅವಾಯ್ಡ್ ಮಾಡ್ತಾರೆ ಸ್ಮಶಾನಕ್ಕೆ ಹೋಗೋದು. ಆದಾಗ್ಯೂ ಸಹಿತ ಬಂಧು ಬಾಂಧವರು ಅದು ಗೆಳೆಯರು ಜೊತೆಗೆ ಹೋಗಲೇಬೇಕಾಗುತ್ತೆ. ಆ ಹೊತ್ತಿನಾಗ ಕೇವಲ 3 ಭದ್ರಾಕ್ಷಿ ಜೋಬನ್ನ ಇಟ್ಕೊಂಡು ಹೋಗೋದು. ಸ್ಮಶಾನದ ಹೊರಗೆ ಬಂದ ಕೂಡಲೇ ಎಲ್ಲರ 3 ಹಾದಿ ಕೂಡದಲ್ಲೇ ಮುಗಿತು. ಅದು ಭೂತ ಎಂಟ್ರಾಗಿದ್ದು ಸಹಿತ ಅದು ಗುಟ್ಟು ಹೋಗ್ಬಿಡ್ತದೆ. ಎಷ್ಟು ಚಲೋ ಅಲ್ಲ ಹೆಸರು ಭೂತಾಗ್ನಿ. ಭೂತಾಗ್ನಿ ಅಂತದ. ಭೂತಾಗ್ನಿ ಅನೇಕ ಶಕ್ತಿಯುತ ಇದು ಕೆಲಸ ಹಾಕು, ಭಯಂಕರ ಕೆಲಸ ಹಾಕೋ. ನಾ ಸುಮ್ಮನೆ ನಿಮಗೆ ಇದ್ರ ಬಗ್ಗೆ ಇದನ್ನ ಮಾಡಿದ್ರೆ ತಾಸುಗಟ್ಟಲೆ ಆಗತ್ತೆ. ಅದಕ್ಕೆ ತಾಸುಗಟ್ಟಲೆ ಆತ ಬಂದು ನೋಡೋರು ದಿಕ್ಕಿಲ್ಲ. ಅದಕ್ಕೆ ಯೂಟ್ಯೂಬ್ನಾಗ ತಾಸುಗಟ್ಟಲೆ ಮಾಡಿದ್ರೆ ಬಂದ್ ಮಾಡಿಬಿಡ್ತಾರೆ ಅದನ್ನು. ಅದಕ್ಕೆ ಶಾರ್ಟ್ ಆಗಿ ನಾ ಹೇಳ್ತಾ ಹೋಗ್ತೇನೆ. ನೆಕ್ಸ್ಟ್ ಸ್ಮಶಾನಕ್ಕೆ ಹೋದಾಗ ಆಗ್ತಲ್ಲ, ಮುಂದೆ ಗಂಡ ಹೆಂಡತಿ ವೀರಶ, ದುಸ್ವಪ್ನ ಅವೆಲ್ಲ ಇತ್ತಪ್ಪ ಅಂತಂದ್ರೆ 5 ಹಳದಿ ಅರಿವೆಯೊಳಗೆ 5 ಭೂತಾಗ್ನಿ ಕಟ್ಟಿಬಿಡ್ಬೇಕು ಕಾಲಿಗೆ, ಮಂಚದ ಕಾಲಿಗೆ. ಬಲಕಿನ ಎಲ್ಲ ಯಜಮಾನ್ ಏನು ಮಕ್ಕೊಂತಾರಲ್ಲ ಅದು ಬಲಕಿನ ಕಾಲಿಗೆ, ಹೌದಾ? ಮತ್ತು ಹೆಂಡತಿ ಇದು ಮಾಡ್ತಾರಪ್ಪ ಆ ಕಡೆ, ಹೆಂಡತಿಗೆ ದುಸ್ವಪ್ನ ಬೀಳ್ತಿದ್ರೆ ಅದು ಇಬ್ರಿಗೆ ಬೀಳ್ತಿದ್ರೆ ಇಬ್ರಿಗೆ, ಹೌದಾ? ಹಿಂಗೆ ಮಂಚದ ಕಾಲಿಗೆ. ಆನಂತರ ಗಲ್ಲೆಗೆ ಮಾಡಿರ್ತಿರಲ್ಲ, ಟಜರಿ ಮಾಡಿರ್ತಿರಲ್ಲ, ಮತ್ತು 5 ಅದ್ರಾಗ
ಮಂಚದ ಕಾಲಿಗೆ 5 ಹಳದಿ ಅರಿಬ್ಯಾಗ, ಹಳದಿ ಬಟ್ಟೆ ಅದು ಅರಿವೆ ಅಂದ್ರೆ ಗೊತ್ತಾಗೋದು. ಎಷ್ಟೋ ಮಂದಿ ನನಗೆ ಇದು ಹಾಕ್ಯಾರ, ಅರಿವೆ ಅಂದ್ರೆ ಏನ್ರಿ ಅಂತ ಕೇಳ್ತಾರ. ನಮ್ಮ ಕಡೆ ಅರಿವೆ ಅಂದ್ರೆ ಗೊತ್ತಾಗುದಿಲ್ಲ, ನಮ್ಮ ಕಡೆ ಬಟ್ಟೆ ಅಂತೀವಿ ಸರ್. ಬಟ್ಟೆ ಅನ್ಬೇಕು. ಬಟ್ಟೆ ಅಂತೀವಿ ನಾವು. ಅದಕ್ಕೆ 5 ಭೂತಾಗ್ನಿ ಬೀಜವನ್ನ ಅಥವಾ ಭದ್ರಾಕ್ಷಿ ಬೀಜವನ್ನ ಹಳದಿ ಅರಿವೆ ಕಟ್ಟಿ ಅಲ್ಲಿ ಕಾಲಿ ಕಟ್ಟಬೇಕು. ಗಲ್ಲೆದ ಗಿಡಕ್ಕೆ ಕೆಂಪು ಅರಿವೆ ಕಟ್ಟಬೇಕು. ಅದು ಗೊತ್ತಾಯ್ತಲ್ಲ? ಕ್ಲಿಯರ್? ಓಕೆ. ಹಿಂಗ ನಿಮ್ಗೆ ಆರ್ಥಿಕ ಅಭಿವೃದ್ಧಿ ಆಗ್ತದ. ಸ್ಮಶಾನಕ್ಕೆ ಹೋದಾಗ ನೆಗೆಟಿವಿಟಿ ತೆಗಿತೈತಿ, ದಾರಿದ್ರ್ಯವನ್ನು ತೆಗಿತೈತಿ, ದೃಷ್ಟಿ ದೋಷವನ್ನು ತೆಗಿತೈತಿ. ಆಯ್ತಾ? ಇನ್ನು ಶತ್ರು ನಾಶ ಅಂತ ಬರ್ತದೆ. ಈಗ ಮುಖ್ಯ ನಾನು ಹೇಳ್ಬೇಕಾಗಿದ್ದು ಅದನ್ನ. ಇದನ್ನ ಮೂಲವಾಗಿ ಇಟ್ಕೊಂಡು ನಿಮ್ಗೆ ಯಾರೋ ಕಾಡಕತ್ಯಾರ. ಇಲ್ಲಿ ಅವ್ರ ನಾಶ, ಶತ್ರು ನಾಶ ಅಂತ ಅಂತೀವಿ ಕರೆ, ಆದ್ರೆ ನಾಶ ಆಗುದಿಲ್ಲ ಅವರು. ಹೌದಾ? ಆ ನಾಶ ಆಗೋದಕ್ಕೆ ಒಂದು ಪವರ್ಫುಲ್ ಕ್ರಿಯೆ ಅದ. ಅದನ್ನು ಮಾಡಿದ್ರೆ ಅವ್ರು ನಿಮಗೆ ಇದಾಗ್ತಾರೆ, ಸರೆಂಡರ್ ಆಗ್ತಾರ, ಅದು ಆಗ್ತಾರ, ಬರ್ಬಾದಾಗುವಂಥದ್ದು. ಹೌದಾ? ಅದು ಹಂಗಿಲ್ಲ. ಯಾಕಂದ್ರೆ ನಿಮಗಿಂಥದ್ದು ಕಲಿಸ್ಕೊಟ್ರೆ ನನಗೆ ಒಳ್ಳೇದಾಗಬೇಕಲ್ಲ. ನೀವು ಕೆಟ್ಟದ್ದು ಮಾಡಿದ್ರೆ ಅದು ಫಲ ನನಗೆ ಬರ್ತದೆ. ಆದ ಕಾರಣ ಶತ್ರು ನಾಶ ಅಂತಂದ್ರೆ ಅವರು ಇದನ್ನು ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ತಂಟೆ ಬರೋದಿಲ್ಲ. ಇಷ್ಟು ಮಾಡ್ತದೆ ಇದು. ನಿಮ್ಮ ತಂಟೆ ಒಟ್ಟೆ ಬರೋದಿಲ್ಲ, ಕಮ್ಮಿ. ಅದು ಅವ್ರದ್ದು ಇದು ಸುಮ್ ಜಗಳ ಮಾಡೋದೆಲ್ಲ ಕಡಿಮೆ ಆಗ್ಬಿಡುತ್ತೆ. ಇಷ್ಟ ಅವ್ರು ನಾಶ ಆಗುತ್ತೆ ಬಿಡುತ್ತಿಲ್ಲ, ನಿಮ್ಮ ತಂಟೆ ಬರ್ತದೆ ಅಷ್ಟೆ. ಗೊತ್ತಾಯ್ತಲ್ಲ? ಸೊ ಏನು ಮಾಡಬೇಕು ಅಂತ ಕೋರ್ಟ್ ಕೇಸ್ನ ಸಹಿತ ಇದನ್ನು 5 ಬಿಜಿ ಇಟ್ಕೊಂಡು ಹೋಗ್ಬೇಕು. ಕೋರ್ಟ್ ಕೇಸ್ ನಡೀತಿರ್ತೀವಲ್ಲ, ಇದು ಅದು ಒಂದು ಅವಾಗ ಕೋರ್ಟ್ ಕೇಸ್ಗೆ ಹೋಗ್ಬೇಕಾತಪ್ಪ ಅಂತಂದ್ರೆ ಹೊರಗೆ ಅದು ಒಂದು ಸ್ವಲ್ಪ ಕ್ರಿಯೆಗಳಲ್ಲ. ಹೊರಗೆ ಇದು ಮನೆ ಒಳಗೆ ನಿಂತು ಇವನ್ನ 5 ಇಟ್ಕೋಬೇಕು ಜೇಬ್ನಾಗ. ಒಂದಿಷ್ಟು ಅರಿಶಿನ ಪುಡಿ ತೊಗೋಬೇಕು, ಒಂದು ಊದಬೇಕು, ಹೊರಗೆ ಬೀಳ್ಬೇಕು ಅದು ಅರಿಶಿನ ಪುಡಿ. ಹಂಗೆ ಒಗೆದು ಕೋರ್ಟ್ ಕೇಸ್ನಾಗ ಹೋಗ್ಬೇಕು. 5 ಇದು ಇಟ್ಕೊಂಡು ಹೋಗ್ಬೇಕು. ಅಂದ್ರೆ ಮುಂದೆ ಯಾಕೆ ನಿಮ್ದು ಕೇಸ್ ಲಗುಣ ತೊಗೊಂತಾರ, ಮತ್ತು ನಿಮ್ಮಂಗೆ ಜಯ ಸಿಗುತ್ತದೆ, ನಿಮ್ಮಂಗೆ ಆಗ್ತದೆ. ಚಲೋ ಇತ್ತಂದ್ರೆ. ಮತ್ತು ಕೆಟ್ಟದಿದ್ದು ನಿಮ್ಮಂಗೆ ಆಗತ್ತಂತಿಲ್ಲ. ಹೌದಾ? ಓಕೆ. ಇದು ಬರ್ತದ. ನಿಮಗೆ ಯಾರು ಕಾಡೋದ್ರಪ್ಪ ಅಂದ್ರೆ ಒಂದು ಮಂತ್ರ ಬರ್ತದೆ, ಇದನ್ನು ಜಪ ಮಾಡಬೇಕಿದ್ದು ಇಷ್ಟ ಇದರೊಳಗೆ. ಹೌದಾ? ಇದನ್ನು ಏನು ಜಪ ಮಾಡಬೇಕು? ನಾ ಹೇಳಿದ್ನಲ್ಲ, 21 ವರ್ಷ ಆಗಿರಬೇಕು ಆ ಗಿಡಕ್ಕೆ. ಯಾವ ಈ ಭದ್ರಾಗ್ನಿ ಬೀಜವನ್ನು ಭೂತಾಗ್ನಿ ಬೀಜವನ್ನು ತಗೋಬೇಕಾದ್ರೆ ಆ ಬೀಜಗಳಿಗೆ 21 ವಯಸ್ಸಿನ ಅಂದ್ರೆ ತಾರುಣ್ಯದ ಗಿಡ ಅದು. ಯುವಕ, ಆ ಗಿಡ ಯುವಕವಾಗಿರ್ಬೇಕು. 21 ವರ್ಷ ಹುಟ್ಟಿ 21 ವರ್ಷ ಆಗಿರ್ಬೇಕು. ಅದಕ್ಕೆ ಹಚ್ಚಿ 21 ವರ್ಷ ಆಗಿರ್ಬೇಕು. ಹೌದಾ? ಆ ಗಿಡದಿಂದ ಹರಿವಂಗಿಲ್ಲ, ಮತ್ತು ಅದನ್ನು ಹರಿದ ಶಕ್ತಿ ಇಲ್ಲ. ತಾನಾಗಲೇ ಬೀಳ್ಬೇಕು ನೆಲಕ್ಕೆ, ತಾನಾಗಲಿ ಬೀಳ್ಬೇಕು, ಭೂಮಿ ಟಚ್ ಆಗಬೇಕು. ಅದ್ರಾಗಿದ್ದಾಗ ಎಷ್ಟು ಶಕ್ತಿ ಇರ್ತದೆ ಗಿಡದಾಗ, ಭೂಮಿ ಟಚ್ ಆಗ್ತಿಲ್ಲೋ 2 ಪಟ್ಟು ಶಕ್ತಿ ಜಾಸ್ತಿ ಆಗುತ್ತೆ. ಅದನ್ನು ತೊಗೊಂಬರ್ಬೇಕು. ತೊಗೊಂಬಂದ್ರಪ್ಪ ಅಂತಂದ್ರೆ ಅದನ್ನ ಹಂಗೆ ಯೂಸ್ ಮಾಡೋಕ್ಕೆ ಬರೋಂಗಿಲ್ಲ. ಈ ಮಂತ್ರವನ್ನು ಹೇಳಬೇಕು. ಅದಕ್ಕೆ ಈ ಮಂತ್ರವನ್ನು ಹೇಳಿದಾಗ ಮಾತ್ರ ಅದು ಕೆಲಸ ಆಗ್ತದೆ. ಏನದು ಮಂತ್ರ? ಉಗ್ರಚಂಡ ಮಂತ್ರ. ಇವು ಉಗ್ರಚಂಡ ಚಂಡ ಉಗ್ರಚಂಡ ಚಂಡ ದೈತ್ಯ ವಿನಾಶಿನಿ. ಉಗ್ರಚಂಡ ಚಂಡ ದೈತ್ಯ ವಿನಾಶಿನಿ. ಚಂಡರೂಪ ಪ್ರಚಂಡಾಚ ಚಂಡ ಶಾರಿಣಿ. ಇದು ಎರಡು ಸಾಲಿನ ಮಂತ್ರ ಇದೆ. ಇದನ್ನು ಸಿದ್ಧಿ ಮಾಡ್ಕೋಬೇಕು. ದೀಕ್ಷಾ ತಗೊಂಡು ಗುರುಗಳ ಕಡೆ ಬಂದು ಇದನ್ನು ದೀಕ್ಷಾ ತಗೊಂಡು ಸಿದ್ಧಿ ಮಾಡ್ಕೋಬೇಕು. ಹೆಂಗೆ? ಅತ್ಯಂತ ಕೆಲವೊಂದು ಕಾರ್ಯ ಲಘು ಇರ್ತಾವೆ. ಅದ್ರಾಗ 1 ಸಾರಿ 2 ಸಲ ಒಂದೇ ಸಲ ಜಪ ಮಾಡಿದ್ರೆ ಸಾಕು, ಸಿದ್ಧಿ ಆಗ್ಬಿಡುತ್ತೆ. ಮುಂದೆ ರವಿವಾರ ಅಮಾವಾಸ್ಯೆ, ಸೋಮವಾರ ಅಮಾವಾಸ್ಯೆ, ಗುರುವಾರ ಅಮಾವಾಸ್ಯೆ. ಸೋಮವಾರ ಅಮಾವಾಸ್ಯೆ ಬಂದ್ರೆ ಸೋಮವತಿ ಅಮಾವಾಸ್ಯೆ ಅಂತ ಆಗ್ತದೆ. ಸೋಮವತಿ ಅಮಾವಾಸ್ಯೆ ಅಂತಾರೆ, ಗೊತ್ತಿಲ್ಲ? ಸೋಮವಾರ ಬಂದ್ರೆ ಸೋಮವತಿ ಅಮಾವಾಸ್ಯೆ ಆಗುತ್ತೆ. ರವಿವಾರ ಅಮಾವಾಸ್ಯೆ, ಗುರುವಾರ ಅಮಾವಾಸ್ಯೆಗೆ ಹೆಚ್ಚು ಶಕ್ತಿ ಇರ್ತದೆ. ಮತ್ತು ಇನ್ನೊಂದು ಪುಷ್ಯ ಮಾಸ ಇರ್ತದೆ. ಅವಾಗ ಪುಷ್ಯ ಅಂದರೆ ಗುರುಪುಷ್ಯ, ಪುಷ್ಯ ನಕ್ಷತ್ರ ಅಂತ ಬರ್ತದೆ. ಪುಷ್ಯ ನಕ್ಷತ್ರ ರವಿಪುಷ್ಯ ಮತ್ತು ಗುರುಪುಷ್ಯ ಅಂತ ಬರ್ತದೆ. ಆ ಹೊತ್ತಿನಾಗ ಇದು ಸಿದ್ಧಿ ಮಾಡಿ. ಮತ್ತು ಗ್ರಹಣ ಕಾಲದೊಳಗೆ, ಗ್ರಹಣ ಕಾಲ ಗುರುಪುಷ್ಯ, ರವಿಪುಷ್ಯ, ಅಮಾವಾಸ್ಯೆ, ರವಿವಾರ ಬಂದಾಗ, ಗುರುವಾರ ಬಂದಾಗ ಅಥವಾ ಸೋಮವಾರ ಅವಾಗ ತೊಗೊಂಡು ಇಟ್ಕೋಬೇಕು. ಅವಾಗ ಅದು ಸಿದ್ಧಿ ಮಾಡ್ಕೋಬೇಕು. ಅವಾಗ ಸಿದ್ಧಿ ಆಗ್ತದೆ. ಅದು ಮುಂದೆ ಅದನ್ನ ತಳಗೆ ಬಿದ್ದಿರ್ತಾವಲ್ಲ, ಅವ್ರು ಎತ್ಕೊಂಡ್ಬರ್ಬೇಕು, ಸ್ವಚ್ಛ ತೊಳಿಬೇಕು. ಅವಾಗ ಅಭಿಮಂತ್ರಿಸ್ಕೊಂಡು ಗುರುಗಳ ಹತ್ರ ಹೋಗಿ ಅದಕ್ಕೆ ದೀಕ್ಷಾ ಕೊಟ್ಟುಕೊಂಡು ಆ ಮಂತ್ರ ಅನ್ನಕ್ಕೆ ಶುರು ಮಾಡಿದ್ಮೇಲೆ ಅದ್ರಾಗ ಶಕ್ತಿ ಬರ್ತದೆ. ಮುಂದೆ
ಇದನ್ನ ಈ ಮಂತ್ರ ಅಂದು ಅವ್ರ ಹೆಸರು ತಗೋಬೇಕು. ಇದು ಹೆಂಗಪ್ಪ ಅಂತಂದ್ರೆ ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ, ಹುಣ್ಣಿಮೆಯಿಂದ ಅಮಾವಾಸ್ಯೆಗೆ, ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ 15 ದಿವಸ ಅನ್ಬೇಕು, ಶಕ್ತಿ ಬರ್ತದೆ. ಆಮೇಲೆ ಅದನ್ನು ಬಳಸ್ಬೇಕು 15 ದಿವಸ. ಆ ಬಳಸಿ ಆದಮೇಲೆ ಅದನ್ನು ಪೂರ್ವ ದಿಕ್ಕಿಗೆ ಹರಿಯತಕ್ಕಂಥ ನೀರಿಗೆ ಅದನ್ನು 108 ಬೀಜಗಳು ಇರಬೇಕು. 108 ಸಲ ಒಂದೊಂದು ಬೀಜ ಹಿಡಿಬೇಕು. ಇದನ್ನು ಅವನ ಹೆಸರು ತಗೋಬೇಕು, ಸ್ತಂಭಯ ಸ್ತಂಭಯ ಅನ್ಬೇಕು. ಇದು ಭಯಂಕರ ಪವರ್ಫುಲ್ ಮಂತ್ರದ ಅವನ ನಾಶ ಹಾಕೋಣ. ಆದ್ರೆ ಈ ಮಂತ್ರವನ್ನು ಬಳಸಿದಾಗ ಅವನ ನಾಶ ಆಗೋದಿಲ್ಲ, ಬರೀ ಅವನ ಸನೇಕ ಬರೋದಿಲ್ಲ. ಗೊತ್ತಾಯ್ತಿಲ್ಲ? ಸ್ತಂಭಯ ಸ್ತಂಭಯ ಅಂದ್ರೆ ಏನು ಮಾಡಿದ್ರೆ ಇದಾಗುತ್ತೆ, ಸ್ಟಿಲ್. ಹೌದಾ? ಅವನ ಹೆಸರು ತೊಗೊಳ್ಳೋದು ಸ್ತಂಭಯ ಸ್ತಂಭಯ ಬಿಡಬೇಕು. ಅವನ ಹೆಸರು ತೊಗೊಳ್ಳೋದು ಸ್ತಂಭಯ ಸ್ತಂಭಯ, 3 ದಿಕ್ಕಿಗೆ ಹರಿಬೋದು. 108 ಬಿಡಬೇಕು. ಇಲ್ಲೇ 108 ಅಂದ್ರೆ ನ್ಯೂಮರಿಕ್ ನಂಬರ್ ಅಂತ ನಾವು ಹೇಳ್ತೀವಲ್ಲ, ನ್ಯೂಮರಿಕ್ ನಂಬರ್ ಅಂತ ಕೊಟ್ಟು 108 ಅಂದ್ರೆ 9 ಬರ್ತದೆ ಲಾಸ್ಟಕ್ಕೆ. ಕೆಲವು ಮಂದಿ 54 ಬಳಸ್ತಾರೆ, ಕೆಲವೊಂದ್ರಾಗ 5 4 9 ದೀಕ್ಷೆ ತಗೋಬೇಕಾದ್ರೆ ಸಹಿತ 9 ಬರ್ತಕ್ಕಂಥ ಇದನ್ನ ದಕ್ಷಿಣ ಕೊಡಬೇಕಾಗತ್ತೆ. ಹೀಗೆ ಇದನ್ನ ಬಳಸಬೇಕು. ಮುಂದೆ ಹೇಳ್ತಿರಲ್ಲ, ಅಮಾವಾಸ್ಯೆಯಿಂದ ಹುಣ್ಣಿಮೆಗೆ ಅದನ್ನು ಮಂತ್ರಿಸಬೇಕು. ಆನಂತರ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಅದನ್ನು ಬಳಸಬೇಕು, ಶಕ್ತಿ ತಗೋಬೇಕು, ಅದೇ ಎನರ್ಜಿ ಕೊಡಬೇಕು. ಮುಂದೆ 108 ಬಿಡ್ತಿರಲ್ಲ, ಅದಕ್ಕಿಂತ ಮುಂಚೆಕ ಇವು 2 ಬಜೆ ಬೇರ್ ಅಂತ ಇರ್ತದೆ. ಬಜೆ ಬೇರ್, ಹಾಂ, ಬಜೆ ಬೇರ್. ಇದು ಆ್ಯಕ್ಚುಲಿ ಹೆಸರು ಹೇಳಬಾರ್ದು ಅಂತ ಇದನ್ನು ಹೆಸರು ಹೇಳಬಾರ್ದು. ಆ್ಯಕ್ಚುಲಿ ನಮ್ಮ ಬಾಯಿಗೆ ಬಂದ್ಬಿಡ್ತದೆ. ವಚ ಅಂತಾರೆ, ವಚ ಆಯುರ್ವೇದಿಕ್ ನೇಮ್ ವಚ ಅಂತಾರೆ. ಇದು ಬಜೆ ಬೇರು ಅಂತಾರೆ. ಇದ್ರ ಮ್ಯಾಗ ಶತ್ರುವಿನ ಹೆಸರು ಬರಿಬೇಕು. ನಿಮಗೆ ಯಾರು ಕಾಡ್ತಾರಲ್ಲ ಅವ್ರ ಹೆಸರು ಬರಿಬೇಕು. ಹೌದಾ? ಎರಡು ಬೇರ್ನಾಗ ಹೆಸರು ಬರಿಬೇಕು. ಇದರ ಮ್ಯಾಲೆ ಆ 108 ಭದ್ರಾಕ್ಷಿ ಬೀಜಗಳನ್ನು ಇಡಬೇಕು. ಆ ಭದ್ರಾಕ್ಷಿ ಬೀಜಗಳನ್ನ ಯಾಕೆ ಇವನ್ನ ಹೇಳ್ತೆ, ಯಾಕೆ ಇದು ಕ್ರಿಯೆ ಹೆಂಗೆ ಮಾಡ್ಬೇಕಂತಂದ್ರೆ, ಭದ್ರಾಕ್ಷಿ ಬೀಜಗಳಲ್ಲಿ ಏನು ಶಕ್ತಿ ಅದ, ಹಿಡಿದು ಕೊಡ್ತಕ್ಕಂಥ ಶಕ್ತಿ ಅದ. ಹೌದಾ? ಮಂತ್ರನ ಅಂದಿರಲ್ಲ, ಅದು ಹಿಡಿದುಕೊಂಡು ಶಕ್ತಿ ಅದ. 15 ದಿವಸ ಎನರ್ಜೈಸ್ ಆಗುತ್ತೆ ಅದು. 15 ದಿವಸ ಅದನ್ನು ಅಂದಿರ್ತಿರಲ್ಲ, 15 ದಿವಸ ಎನರ್ಜೈಸ್ ಆಗುತ್ತೆ ಅದು. ಮುಂದೆ ಇದನ್ನು ಬಿಡಬೇಕಿಷ್ಟ. ಇದು ಒಂದು ನಿಮ್ಮ ಹತ್ರ ಇಟ್ಕೋಬೇಕು, ಒಂದು ಹಾವಿನ ಹುತ್ತು ಹಾಕಬೇಕು. ಅಷ್ಟಕ್ಕೆ ಹಾವಿನ ಹುತ್ತದೊಳಗೆ ಇದ್ರ ಮ್ಯಾಗ ಹೆಸರು ಬರೆದಿರ್ತಿರಲ್ಲ, ಹಾವಿನ ಹುತ್ತದೊಳಗೆ ಹಾಕಬೇಕು. ಅವನು ವಿಸರ್ಜನೆ ಮಾಡಬೇಕು. ನೋಡ್ಬೇಕಾರೆ ಅವನು ಯಾರು ನಿಮ್ಮನ್ನು ಕಾಡ್ತಾನಲ್ಲ, ನಿಮ್ಮ ತಂಟೆಗೆ ಬರಲ್ಲ. ಆನಂತರ ಒಂದು ಬೇರನ್ನು ನಿಮ್ಗೆ ಇಟ್ಕೋಬೇಕು. ಆವಾಗ ಇದ್ರದ್ದು ಮತ್ತು ಅನೇಕ ಉಪಯೋಗ ಬರ್ತಾವೆ. ಸುಟ್ಟರು ಒಂದು ಉಪಯೋಗ ಅದ, ಸುಟ್ಟು ಭಸ್ಮ ಹಚ್ಕೊಂಡ್ರೆ ಒಂದು ಉಪಯೋಗ ಅದ. ಇದು ಚಮತ್ಕಾರ ರೀ. ಇದು ಬೇರೆ ಏನಿರಬೇಕು ಹೇಳ್ರಿ, ಬೇಕಾದ್ರೆ ಏನಿರಬೇಕು ಇದ್ರಾಗ? ನೀವು ಬಳಸ್ರಿ, ನಿಮ್ಗೆ ಅನ್ನ ಬೀಜವೇ ಬರೋದು. ನಾ ಇದನ್ನು ಭಾಳ ಹೇಳ್ತೀನಿ. ನಮ್ಮ ಸಾಧಕ ನನ್ನ ಹತ್ರ ಬರ್ತಾರಲ್ಲ, ಅದು ಆಯಿತು ಇದು ಆಯಿತು, ಕಾಡ್ತಾನ, ಕೆಲಸ ಆಗವಲ್ದು, ರಾಕ್ ಬರಬಲ್ದು, ನನಗೆ ಮರ್ಯಾದೆ ಇಲ್ಲ, ಗೌರವ ಇಲ್ಲ, ಯಾರು ಮಾತು ಕೇಳೋದಿಲ್ಲ, ಹೀಗೆಲ್ಲ ಬರ್ತಾರೆ. ಸಿಂಪ್ಲಿ ಮಂತ್ರಿಸ್ಕೊಡ್ತೀನಿ, ಮಂತ್ರೋಕ್ತ ಬೇರು. ಈಗ ಇದನ್ನು 108 ಇದ್ರೊಳಗೆ ಇಟ್ಟರಪ್ಪ ಅಂದ್ರೆ ನೀವು ಪ್ರತ್ಯೇಕ ಮಂತ್ರಿಸ್ಕೋಬೇಕಾಗಿಲ್ಲ. ಯಾಕಂದರೆ ಇದನ್ನು ಸಿದ್ಧಿ ಮಾಡ್ಕೊಂಡಿರ್ತೀನಿ ನೀವು, ಬೇಕಾಗಿಲ್ಲ. ಉಳ್ಕಿದ ಟೈಮ್ ಇದು ಒಂದೇ ಬಳಸಿದ್ರಪ್ಪ ಅಂತಂದ್ರೆ ನೀವು ಇದನ್ನು ಗುರುಗಳ ಕಡೆಯಿಂದ ಮಂತ್ರಿಸ್ಕೊಂಡೋದು ಬಳಸ್ಬೇಕಾಗುತ್ತೆ. ಇದರಿಂದ ಏನು ಚಮತ್ಕಾರ ಆಗ್ತಾವೆ ಭಾಳ ನಿಮ್ಗೆ ಗೊತ್ತಿಲ್ಲ. ನೀವು ಹೇಳ್ದಂಗೆ ಬಾಣತಿ ಬೇರು ಅಂತಿರಲ್ಲ, ಇದನ್ನು ಮತ್ತು ಬಜೆ ಬೇರು ಜ್ಯೇಷ್ಠ ಮದ, ಹೌದಲ್ಲ, ಜ್ಯೇಷ್ಠ ಮದ ಹಾಕ್ತಾರೆ. ಬಜೆ ಬೇರು ಇದು ನವಜಾತ ಶಿಶುಗಳ ಬ್ರೈನ್ ಇಂಪ್ರೂವ್ಮೆಂಟ್ ಮಾಡ್ತಿದ್ದು. ಇದು ಮಂತ್ರದ ನೀವು ಹಂಗೆ ಹಾಕೋಂಗಿಲ್ಲ. ಅದು ಇಷ್ಟು ಒಂದು ಸುತ್ತು ತಿರುಗಿದ್ರೆ ಒಂದು ಇದು ಅವ್ರು ಹೆಂಗೆ ಬೆಳಿತಾರೆ ಹಂಗಂಗೆ ಒಂದು ಸುತ್ತು ಜಾಸ್ತಿ ಮಾಡ್ಕೊಂಡು ಹೋಗೋದು. ಹೌದಾ? ಅದ್ರಾಗ ಜ್ವರ ಗಿರ ಬಂದಾಗ ಉಲ್ಟಾ ತಿರುಗಿಸೋದು. ಇದನ್ನ ಎಷ್ಟು ಭಾರಿ ಹೇಳ್ತೀರಿ. ಇದು ಜ್ವರ ಬಂದಾಗ ಅದು ಕಡಿಮೆ ಮಾಡಾಕ ಉಲ್ಟಾ ತಿರುಗಿಸೋದು, ಅಂದ್ರೆ ನೆಗೆಟಿವ್ ಇದು ಆಂಟಿ ಕ್ಲಾಕ್ ವೈಸ್ ತಿರುಗಿಸೋದು. ಇದು ಬಂದಾಗ ಎಷ್ಟು ಸುತ್ತು ತಿರುಗಿಸ್ಬೇಕು, ಹಿಂಗೆಲ್ಲ ಅದು ಏನೇ ಆಗಲಿ ಮಕ್ಕಳಿಗೆ ಬಳಸ್ತೀವಲ್ಲ, ಮಕ್ಕಳಿಗೆ ಬಳಸ್ತೀವಿ. ಆದ್ರೆ ನಾವು ವ್ಯವಹಾರಕ್ಕೆ ಬಳಸ್ಬೇಕು. ಇದನ್ನು ವ್ಯವಹಾರಕ್ಕೆ ಬಳಸ್ಬೇಕು. ಇದನ್ನ ಕೇರು ಕೂಡ ಕಟ್ತಾರೆ. ಕೇರು ಇದು ಬಜೆ ಬೇರು ಕಟ್ತಾರೆ. ಹೌದಾ? ಕೇರು ಬಜೆ ಬೇರು ಇದು ಕರಿ ದಾರದ ಕಟ್ಟಿದ್ರೆ ಅದು ಸಹಿತ ಭಾಳ ಅದ್ಭುತ.
ಇದ್ರ ಏನು ಮಾಡಬೇಕಪ್ಪ, ಒಂದು ಗುರುವಾರದಿಂದ ಶುರು ಮಾಡಬೇಕು. ಯಾವಾಗ ನಿಮಗೆ ಹೊರಗೆ ಕೆಲಸ ಶುರು ಆಗ್ತದಲ್ಲ, ಇದು ಪ್ರತ್ಯೇಕ ಮಂತ್ರಿಸ್ಕೊಂಡು ಇಟ್ಕೊಂಡು ಬಿಡ್ರಿ. ಅದ್ರಾಗ ಇಟ್ಕೊಳಕ್ಕೂ ಬೇರೆ ಇರ್ತವೆ. ಇದು ಒಂದು 8-10 ಬೇರೆ ತೊಗೋಬೇಕು, ಮಂತ್ರಿಸ್ಕೊಂಡು ಅದ್ರಾಗ ಇಡಕ್ಕೂ ಬರ್ತದೆ, ಇದನ್ನು ಬಳಸೋಕೆ ಬರ್ತದೆ. ಇದು ಹಚ್ಕೊಂಡ್ರೆ ಮಾತಾಡ್ಸ್ಲಾರ್ದು ಮಾತಾಡ್ಸ್ತಾರೆ ನಿಮಗೆ, ಮಾತಾಡ್ಸ್ತಾರೆ ನಿಮಗೆ. ಇದನ್ನು ಹಚ್ಕೊಂಡು ಹೋದ್ರೆ ಮತ್ತು ಗೌರವ ಕೊಡ್ತಾರೆ, ಮತ್ತು ಕೆಲಸ ಎಲ್ಲ ಸಕ್ಸಸ್ ಆಗ್ತಾವೆ. ಕೋರ್ಟ್ ಕೇಸ್ನಾಗ ಹೋದಾಗ ಇದನ್ನು ಹಚ್ಕೊಂಡು ಹೋಗ್ರಿ. ಹೆಂಗೆ ಹಚ್ಕೊಂಡು ಹೋಗ್ಬೇಕು, ಹಿಂಗೆ ಏನು ದೀಪ ಇರ್ತಲ್ಲ, ದೀಪದಾಗ ಇದು ಎದ್ದಬೇಕಿದೆ. ಈಗ ಎದ್ದಬೇಕು ಎಣ್ಣೆಗೆ ಇಲ್ಲಿ ಎಣ್ಣೆಗೆ ಎತ್ತೀರಿ, ಇಲ್ಲಿ ದೀಪ ಇರ್ತಲ್ಲ, ಉರಿತಿರ್ತಾರಲ್ಲ, ಸ್ವಲ್ಪ ಹಿಡಿಬೇಕು. ಎಣ್ಣೆ ಹಚ್ಚಿದ್ದಕ್ಕೆ ಉರಿಯಾಗ ಶುರು ಆಗುತ್ತೆ ಅದು. ಅವಾಗ ಊದಬಾರ್ದು, ಉಫ್ ಅಂತ ತಗೊಂಡು ಎಂದೂ ಊದಬಾರ್ದು. ಹೌದಾ? ಇದು ಹಿಡಿದಿರ್ತೀರಾ, ಇದು ಹಿಂಗೆ ಆರ್ತದೆ. ಇದ್ರ ಮ್ಯಾಗ ಕಪ್ಪು ಬರ್ತದೆ, ಸುಟ್ಟದ ಕಪ್ಪು. ಅದನ್ನು ಉಂಗುರದ ಬೆರಳು ಬಜೆ ಬೇರೆ ಇದು ಸುಟ್ಟು ಬಂದಂಥ ಕಾಡಿಗೆ ಅಂತೀವಿ ಅಥವಾ ಕಪ್ಪು ಅಂತೀವಿ. ಅದನ್ನು ಉಂಗುರದ ಬೆರಳಿಂದ ತೊಗೊಂಡು ಹಿಂಗೆ ಹಿಡಿಬೇಕು. ಹಿಂಗೆ ಸ್ವಲ್ಪ ಸವರ್ಕೊಂಡು ಹಚ್ಕೋಬೇಕು. ಹಚ್ಕೊಳ್ಳುವಾಗ ಸಂಕಲ್ಪ ಮಾಡ್ಕೋಬೇಕು. ಏನು ಸಂಕಲ್ಪ? ನಾನು ಹೊರಟಂಥ ಕೆಲಸ ಅತ್ಯಂತ ಯಶಸ್ವಿಯಾಗಿದೆ. ಇಷ್ಟೇ. ಏನೇ ಅದು ಮದುವೆಗೆ ಕಾರಣಕ್ಕೆ ಹೋಗ್ರಿ, ಒಂದು ಯಾವುದೋ ಒಪ್ಪಂದ ಮಾಡ್ಕೊಳಕ್ಕೆ ಹೋಗ್ರಿ, ವ್ಯವಹಾರ ಮಾಡೋಕ್ಕೆ ಹೋಗ್ರಿ, ನಾನು ಹೊರಟಂಥ ಕೆಲಸ ಯಶಸ್ವಿಯಾಗಿದೆ, ನಿನ್ನ ದಯದಿಂದ ಯಶಸ್ವಿಯಾಗಿದೆ. ಇಷ್ಟು 11 ಸಲ ಹೇಳಿ ಹಚ್ಕೊಂಡು ಹೋಗ್ಬಿಟ್ರಿ, ಮಜಾ ನೋಡ್ರಿ. ಹೊರಗೆ ಹೋದಾಗ ಮಾತ್ರ ಮನೆ ಹಚ್ಕೊಂಡ್ರಪ್ಪ ಅಂದ್ರೆ ನಿಮಗೆ ಮಕ್ಕಳು ಹೆಂಡರು ಮನೆಯಾಗಿದ್ದವರು ಸ್ವಲ್ಪ ಗೌರವ ಕೊಡ್ತಾರೆ ಅಷ್ಟೇ. ಇಲ್ಕ ನಮಗೆ ಹೊಟ್ಟೆ ಕಿಮ್ಮತ್ತು ಕೊಡೋದಿಲ್ಲ, ನಮ್ಮ ಮಕ್ಕಳು ಕಿಮ್ಮತ್ತು ಕೊಡೋದಿಲ್ಲ, ಹೆಂಡತಿ ಕಿಮ್ಮತ್ತು ಕೊಡೋದಿಲ್ಲ ಅಂತಿರಲ್ಲ. ಇದು ಮಾಡಿ ಅನೇಕ ಬರ್ತಾವೆ. ಕೆಲವೊಮ್ಮೆ ಇಷ್ಟೆಲ್ಲ ಹೇಳಿದ್ರೆ ಸಹಿತ ಒಮ್ಮೆ ಆಗೋದಿಲ್ಲ. ಅದಕ್ಕೆ ಕಾರಣ ನಿಮ್ಮ ಕರ್ಮಗಳು. ಹೌದಾ? ಇವಾಗವರಿಗೆ ಈಕೆ ಲಘು ನಾಡ್ತದೆ ಅಂತ ತಿಳ್ಕೊರಿ, ನಿಮಗೆ 10 ದಿವಸ ಆಗ್ತದೆ. ನಿಮ್ಗೆ 10 ದಿವಸಕ್ಕೆ ನಾಡ್ತದೆ ಅಂತ ತಿಳ್ಕೊಂಡು ಅವನು 4 ತಿಂಗಳು ಬೇಕಾಗುತ್ತೆ. ಹೌದಾ? ಇಷ್ಟು ಕಾರಣ. ಇದನ್ನೆಲ್ಲ ಮಾಡಿ ಅದ್ಭುತ ಅದು. ಹೇಳ್ತೀನಲ್ಲ, ರುದ್ರಾಕ್ಷಿ, ಭದ್ರಾಕ್ಷಿ, ಅಕ್ಷತ, ಲಿಂಬು. ಯಾವುದಕ್ಕೆ ಲಿಂಬು ಮಂತ್ರಿಸ ಗೊತ್ತಾದನ? ಲಿಂಬು, ಕೇರು ಗೊತ್ತಿದ್ದಿಲ್ಲ? ಕೇರು ಅದ್ಭುತ ಶಕ್ತಿ ಅದ ರೀ. ಗಾಡಿಗೆ ಬಡಿ